ಕಂದ. ಪಡೆದ ಜನಕನನ್ನು ಮಾತನಾಡಿಸುವ ಹಾಗೆ ಒಡನನ್ನು ಮಾಡಿದನು ನೋಡಿದಿರಾ ತಾಯಿಗಳಿರ. ಅಹೋ ಕುಮಾರ, ಅಹೋ ಅಮ್ಮಯ್ಯ, ನೀನೀಗ ಪಾತಾಳ ಲೋಕಕ್ಕೆ ಹೋಗಿ ಸಂಜೀವಿನಿ ಮಣಿಯನ್ನು ತೆಗೆದುಕೊಂಡು ಬಂದಿದ್ದು ವ್ಯರ್ಥವಾಗಿ ಹೋಯಿತು ಪುತ್ರ. ಅದು ಯಾತಕ್ಕೆ ವ್ಯರ್ಥವಾಯಿತು ಜನನಿ? ಅಯ್ಯೋ, ಈಗ ನಿನ್ನ ತಂದೆಯ ರುಂಡವು ಎತ್ತಲೋ ಮಾಯವಾಗಿ ಹೋಗಿದೆ ಪುತ್ರ, ಕೋಮಲ ಗಾತ್ರ. ಅಹೋ ಜನನಿ ಕುಮಾರ, ಬಿಡು ಗಣ್ಣಾದಿಗಳೊಡನೆ ತಡೆದು ಯುದ್ಧವಂ ಕೊಡುವ ಕಟುಕಲಿಯಾದ ಈ ನಿನ್ನ ಮಗನು ಸಾಮಾನ್ಯದವನೇ. ಅಹೋ ಜನನಿ ಕಂದ. ಬಲುರ್ರೆ ಎನ್ನ ತಂದೆಯಾದ ಗಾಂಡೀವಿಯ ರುಂಡ ಚತುರ್ದಶ ಭುವನ ಮಂಡಲದೋಳ್ ಅಡಗಿರಲಿ ಆರಕ್ಷಣದೋಳ್ ತಂದು ತೊಡಿಸುವೆನು ಅರ್ಜುನನ ರಾಣಿ ಎನ್ನ ವಾಣಿ ಸುಳ್ಳಾಗದು ಇದೋ ಹೊರಟನು. ಅಹೋ ಬಬ್ರುವಾಹನ, ನಿಲ್ಲು ನಿಲ್ಲು. ಅದು ಯಾತಕ್ಕೆ ನಿಲ್ಲಬೇಕು ಮಾಧವ? ಬಾಲಕ ಕೇಶವ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಕೇಶವ? ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಕೃಷ್ಣಮೂರ್ತಿ. ಅರ್ಜುನ ಅರ್ಜುನ ಪಾರ್ಥತನಯ ತಡೆದುದು ಕಲ್ಲು ಬೇಡ, ತರಲಾಗದು ನಿನ್ನ ಪಿತನ ಶಿರ, ತರಲಾಗದು ನಿನ್ನ ಪಿತನ ಶಿರ. ಬಾಲಕ ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾಧವ. ಪಾರ್ಥತನಯ ತಡೆದುದು ಕಲ್ಲು ಬೇಡ, ತರಲಾಗದು ನಿನ್ನ ಪಿತನ ಶಿರ, ತರಲಾಗದು ನಿನ್ನ ಪಿತನ ಶಿರ. ಗಂಗಾದೇವಿಯ ಶಾಪ ವಿಮೋಚನೆ ಇಂದಿಗೆ ಮುಗಿಯಿತು ಕೇಳಿರ, ಇಂದಿಗೆ ಮುಗಿಯಿತು ಕೇಳಿರ. ಬಾಲಕ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಯಾದವ. ಗಂಗಾದೇವಿಯ ಶಾಪ ವಿಮೋಚನೆ ಇಂದಿಗೆ ಮುಗಿಯಿತು ಕೇಳಿರ, ಇಂದಿಗೆ ಮುಗಿಯಿತು ಕೇಳಿರ. ಪಾರ್ಥತನಯ ತಡೆದುದು ಕಲ್ಲು ಬೇಡ, ತರಲಾಗದು ನಿನ್ನ ಪಿತನ ಶಿರ, ತರಲಾಗದು ನಿನ್ನ ಪಿತನ ಶಿರ. ಬಬ್ರುವಾಹನ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕೇಶವ. ಅರ್ಜುನ ಅರ್ಜುನ ಎನ್ನ ಸುದರ್ಶನ ಚಕ್ರದಿಂದ ಭರದಲ್ಲಿ ತರಿಸುವೆ ನಾನೀಗ, ಭರದಲ್ಲಿ ತರಿಸುವೆ ನಾನೀಗ. ಎನ್ನ ಸುದರ್ಶನ ಚಕ್ರದಿಂದ ಭರದಲ್ಲಿ ತರಿಸುವೆ ನಾನೀಗ, ಭರದಲ್ಲಿ ತರಿಸುವೆ ನಾನೀಗ. ಪಾರ್ಥತನಯ ತಡೆದುದು ಕಲ್ಲು ಬೇಡ, ತರಲಾಗದು ನಿನ್ನ ಪಿತನ ಶಿರ, ತರಲಾಗದು ನಿನ್ನ ಪಿತನ ಶಿರ. ಅಹೋ ಬಬ್ರುವಾಹನ, ನಿಲ್ಲು ನಿಲ್ಲು, ದುಡುಕತನ ಮಾಡಬೇಕು. ಅದು ಯಾತಕ್ಕೆ ಮಾಧವ? ಯಾತಕ್ಕೆಂದರೆ ಹ. ನಿಮ್ಮ ತಂದೆಗೆ ತನ್ನ ಶಕ್ತಿಗಿಂತಲೂ ಅಧಿಕ ಶಕ್ತಿಯುಳ್ಳವರಿಲ್ಲೆಂದು ಬಂಧುರ ಮಾದ ಮದಭರಿತನಾಗಿದ್ದನು. ಹ. ಅಹೋ ಬಾಲಕ, ಅಹೋ ಯಾದವ, ಇನ್ನು ಅವನ ಶಕ್ತಿಯು ಕುಂದಿ ಹೋಯಿತು. ಹ. ಇನ್ನು ಲೋಕದ ಜನರಿಗೆ ಅರ್ಜುನನಿಗೆ ಮನನವಾಗಬೇಕೆಂದೇ ಈ ಜಗದಾಟ ಮಾಡಿ ತೋರಿಸಿದ್ದು. ಹ. ಬಾಲಕ, ಅಹೋ ಯಾದವ, ಅರ್ಜುನನ ರುಂಡಮಂ ತರಲು ನಿನ್ನಿಂದ ಸಾಧ್ಯವಿಲ್ಲ. ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆನು. ಹ. ಅಹೋ ಬಾಲಕ, ಅಹೋ ಕೇಶವ, ಈ ನನ್ನ ಸುದರ್ಶನ ಚಕ್ರದಿಂದಲೇ ಮಾಯವಾದ ಅರ್ಜುನನ ರುಂಡವನ್ನು ತರಿಸುವೆನು. ಹ. ಅಹೋ ಬಬ್ರುವಾಹನ, ಅಹೋ ಕೃಷ್ಣಮೂರ್ತಿ, ಭರತ ಯುದ್ಧದಲ್ಲಿ ಅರ್ಜುನನು ಭೀಷ್ಮರನ್ನು ಹತಿಸಿದನೆಂಬ ವ್ಯಥೆಯಿಂದ ತಾಳಲಾರದೆ ಪಾತಾಳ ಗಂಗೆಯ ಶಾಪದಿಂದಲೂ ಸರ್ಪಾಸ್ತ್ರಗಳಿಂದಲೂ ಅರ್ಜುನನ ರುಂಡವು ಖಂಡಿಸಲ್ಪಟ್ಟಿತು. ಹ. ಅಹೋ ಬಾಲಕ, ಅಹೋ ಮಧುಸೂದನ, ದುರ್ಬುದ್ಧಿ ಸ್ವಭಾವದವರಾದ ಕಾರ್ಕೋಟಕಾದಿಗಳು ಛಲದಿಂದ ರುಂಡಮಂ ತೆಗೆದುಕೊಂಡು ಹೋಗಿರುವರು. ಈಗ ತ್ರಿಮೂರ್ತಿಗಳೊಂದಾಗಿ ಬಂದು ಕೇಳಿದರು ಕೊಡಲಾರರು. ಆದ್ದರಿಂದ
ಈ ಎನ್ನ ಸುದರ್ಶನ ಚಕ್ರದ ಮಹಿಮೆಯಿಂದಲೇ ಮಾಯವಾದ ಅರ್ಜುನನ ರುಂಡವು ಬರುವುದು ನೋಡು ವೀರನೇ, ಮಹಾಶೂರನೇ. ಅಹೋ ಕುಮಾರ, ಅಹೋ ಜನನಿ, ಅಗೋ ನಿಮ್ಮ ತಂದೆಯ ರುಂಡವು ಸುದರ್ಶನ ಚಕ್ರದಿಂದ ಹಿತ್ತ ಕಡೆನೇ ಬರುತ್ತಿರುವುದು ಹ. ಕಂಡಿಯ ಕುಮಾರ, ವೀರಾದಿ ವೀರ. ಆಹೋ ಅಣ್ಣಯ್ಯ, ಅಹೋ ಸೋದರಿ, ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಣ್ಣ. ಉಲೂಪಿ ದೀರ್ಘಾಯುಷ್ಯಮಸ್ತು ಉಲೂಪಿ ಚಿತ್ರಾಂಗಿಯರೇ, ನೀವು ಸದಾ ಮುತ್ತೈದೆಯರಾಗಿರೆಂದು ಆಶೀರ್ವದಿಸುವೆನು. ಅಹೋ ಮಾಧವ ಮಧುಸೂದನ, ನಿನ್ನ ಅಪಾರ ಶಕ್ತಿಯನ್ನು ಏನೆಂದು ವರ್ಣಿಸಲಿ ನಾನು. ಹ, ಅಹೋ ನಾಟಕ ಸೂತ್ರಧಾರೆ, ಅಹೋ ಬಾಲಕ, ನಿನ್ನ ಶಕ್ತಿಗಳಿಂದ ಕೃತವಾದ ಕೃತ್ಯವನ್ನು ನಡೆಸುವೆ. ಹ, ನಿನ್ನ ಶಕ್ತಿಯ ಮುಂದೆ ನಮ್ಮ ಶಕ್ತಿಯ ಹ, ಅಹೋ ಮಾಧವ, ಅಹೋ ಬಬ್ರುವಾಹನ, ಇದೋ ಆದಿಶೇಷನಿಂದ ತಂದ ಸಂಜೀವಿನಿ ಮಣಿಯನ್ನು ನಿನ್ನ ಪಾದದ ಮೇಲೆ ಇಡುವೆನು. ನಿನ್ನ ಚಿತ್ತಕ್ಕೆ ಬಂದ ರೀತಿ ಮಾಡು ಮಾಧವ. ಯಾರು ಬಂದರು ಮಾಧವ? ಅಹೋ ಬಬ್ರುವಾಹನ ಉಲೂಪಿ ಚಿತ್ರಾಂಗಿಯರೇ, ಇದೆಲ್ಲ ಕಾರ್ಯವು ಅರ್ಜುನನಿಗೆ ಬಂದ ಶಾಪದಿಂದಲೇ ಜರುಗಿದ್ದು. ಹ. ಇನ್ನು ಶಾಪ ವಿಮೋಚನೆಯಾಗಿದೆ. ಆದ್ದರಿಂದ ಮಣಿಯನ್ನು ಎದೆಯ ಮೇಲಿಟ್ಟು ರುಂಡಗಳನ್ನು ಹೊಂದಿಸುವೆನು. ಹ. ಅಲ್ಲದೆ ಋಷಿಕೇತು ಪ್ರದ್ಯುಮ್ನಾದಿಗಳ ರುಂಡಗಳನ್ನು ಅವರವರ ಮುಂಡಗಳ ಮೇಲೆ ಇಡುವೆನು. ಆದ್ದರಿಂದ ತಾವೆಲ್ಲರೂ ಆ ಜಗನ್ಮಯನಾದ ಸಾಂಬಮೂರ್ತಿಯನ್ನು ಪ್ರಾರ್ಥಿಸಿರಿ. ನಿನ್ನಿಷ್ಟದಂತೆ ಆಗಲಿ ಗೋವರ್ಧನ. ನಮೋ ನಮೋ ಶ್ರೀ ಕೃಷ್ಣಮೂರ್ತಿ. ವಿಜಯೀ ಭವ ಯುದ್ಧ ವೀರರೇ, ಈಗ ಬಬ್ರುವಾಹನನು ತಾನು ಕಟ್ಟಿದ ನಿಮ್ಮ ಯಜ್ಞದ ಕುದುರೆಯನ್ನು ಬಿಡಲು ಒಪ್ಪಿದ್ದಾನೆ. ಹ. ಅಹೋ ಅರ್ಜುನ, ಅಹೋ ನಾರಾಯಣ, ಇವನು ಯಾರೆಂದು ತಿಳಿದಿರುವೆ? ಬರರೆ ಹೊರರೆ. ನನ್ನ ವೈರಿ ಎಲ್ಲವೇನೋ ಮಾಧವ? ಅರ್ಜುನ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಇವನು ನಿನ್ನ ಮಗನು. ಹ. ನಿನ್ನ ಮಗನಾಗಿದ್ದರಿಂದಲ್ಲವೇ ನಿನ್ನನ್ನು ಜಯಿಸಿದ್ದು. ಹೌದೇನು ಪರಮಾತ್ಮ? ಇದೇ ನಿನ್ನಗೆ ಸಾಕ್ಷಿ ನಾನು ಹೇಳುವುದು. ಅಹೋ ಅರ್ಜುನ, ಅಹೋ ನಾರಾಯಣ, ನೀನು ಒಮ್ಮೆ ಹಿಂದೆ ಮರೆತ ಎಲ್ಲ ಸಂಗತಿಗಳನ್ನು ನೆನೆಸಿಕೊ. ಅಹೋ ಅರ್ಜುನ, ಅಹೋ ಪರಮಾತ್ಮ, ಇನ್ನು ಎರಡನೆಯ ಸಾಕ್ಷಿ. ಅದೇನು ನಿ- ನಾರಾಯಣ? ನಿನ್ನ ಎಲ್ಲ ಮನಸ್ಸಿನ ಸಂಶಯಗಳನ್ನು ಬಿಟ್ಟು ಏಕ ಮನಸ್ಸಿನಿಂದ ಪತ್ನಿಯರೊಂದಿಗೆ ಮತ್ತು ಸುತನಾದ ಬಬ್ರುವಾಹನನೊಂದಿಗೆ ಸುಖವಾಗಿರು. ಹಾಗೆಯೇ ಯಜ್ಞದ ಕುದುರೆಯನ್ನು ಮುಂದಕ್ಕೆ ಸಾಗಿಸಿರಿ. ಅರುಣೋದಯವಾಗುವುದಕ್ಕಿಂತ ಮುಂಚೆಯೇ ಕುದುರೆಯೊಂದಿಗೆ ಜಯಿಸಿ ಕಪ್ಪ ಕಾಣಿಕೆಗಳೊಂದಿಗೆ ಬರಬೇಕು. ಅಹೋ ವೀರರೇ, ಅಹೋ ನಾರಾಯಣ, ಇನ್ನು ಆಲಸ್ಯ ಮಾಡದೆ ಕುದುರೆಯ ಹಿಂದೆ ಹೋಗೋಣ, ನಡೆಯಿರೈ ರಣಶೂರರೇ, ಮಹಾವೀರರೇ. ಕೃಷ್ಣ ನಿನ್ನಿಷ್ಟದಂತಾಗಲಿ. ಮಾದ್ನಂ ನೀನು ಹೇಳು. ಮೈರಧ್ವಜ, ತಾಮ್ರಧ್ವಜ, ನಗರಧ್ವಜ. ಮೈರಧ್ವಜ, ಶ್ರೀಧರ ಕೊರೆಯಲಿ ಮುರಳೀಧರ ಕೃಪಾಕರ ಶ್ರೀಧರ
ನಿಮ್ಮನ್ನು ನೆನೆಯುವ ಭಕ್ತರ ಮೊರೆಯನು ಆಲಿಸಿ. ಮೊರೆಯನು ಆಲಿಸಿ ನಿರುತದಿ ಕಾಯ ಕೃಪಾಕರ. ನಿರುತದಿ ಕಾಯ ಕೃಪಾಕರ ಬಿಡದಲಿ ಸಲಹೋ ಲಕ್ಷ್ಮೀವರ. ಬಿಡದಲಿ ಸಲಹೋ ಲಕ್ಷ್ಮೀವರ. ಶ್ರೀಧರ ಕೊರೆಯಲಿ ಮುರಳೀಧರ ಭಕ್ತರ ಕಾಯುನಿ ಕೃಪಾಕರ. ಶ್ರೀಧರ 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 ಶ್ರೀಧರ. ದೇವ ತಮ್ಮನ್ನು ಧಾರಂತ ಕೇಳಿದೆ. ಎಲ್ಲ ಮಾನವ ದೇವ ರಂಗದ್ರತ್ನ ಸಂಘಟಿತ ಗಂಗೆಯ ನಿರ್ಮಲೋತ್ತುಂಗ ಮಂಗಳ ಸಂಗೀತ ಮಾದ ಹ ಶೃಂಗಾರ ಸಭಾ ರಂಗದ್ವಾರದಲ್ಲಿ ನಿಂತು ಕರಂಗಳಂ ಜೋಡಿಸಿ ಹ ಬಂದವರಂ ದಾರೆಂದು ಕೇಳುವ ಭಕ್ತ ಶ್ರೇಷ್ಠನೇ ನೀನು ದಾರು. ನಿನ್ನ ನಾಮಾಂಕಿತವೇನು ನರವರಾಗ್ರಣಿ ಧೀಮಣಿ. ಓಹೋ ದೇವ ನಾವು ದಾರಂದರೆ ಹ ದಾನವಿಲ್ಲದ ಮನೆ ದೊಡ್ಡದಾದರೇನು, ಪ್ರೇಮವಿಲ್ಲದ ಊಟ ಅಮೃತವಾದರೇನು, ಹ ಪ್ರೀತಿಯಿಲ್ಲದ ಸತಿ ರೂಪವತಿಯಾದರೇನು, ಇಷ್ಟವಿಲ್ಲದ ಗಂಡ ಮನ್ಮಥನಾದರೇನು. ಎಳ್ಳಿನೊಳಗೆ ಎಣ್ಣೆ ಇದ್ದಂತೆ ಬಾದನಟ್ಟಿಯ ಪ್ಯಾಡ್ ಮಾಸ್ಟರ್ ಕರಿಬಸವಗೌಡರ ಆಶೀರ್ವಾದ ನನ್ನ ಮೇಲೆ ನನಗೆ ಬಂದಿರ ಭಯವೇನು ದೇವ. ಏಳಬೇಕ ತಮ್ಮ ನಾಮಾಂಕಿತವ. ಎಲ್ಲ ಸಜ್ಜನ ಶಿರೋಮಣಿಯಾದ ಸಾರಥಿ ದೇವ ನಾವು ದಾರೆಂದರೆ ತಾವು ದಾರು ದೇವ. ಹರಗುರೋಚ್ಚರಣ ಸದಾ ಸ್ಮರಣೆಯಂ ಗೈಯುತ್ತ ಹ ಶ್ರೀಮದ್ ಅಖಂಡ ಭೂಮಂಡಲದೋಳ್ ದಂಡಿ ರಾಜರುಗಳಂ ಗೆದ್ದು ಹ ಮಂಡಿತೋರ್ ದಂಡ ಬಲ ಪ್ರಚಂಡ. ಹ ಹಿಂಡು ರಾಜರ ಮುಖ ಮಂಡಲಾಗ್ರದಿಂ ಕಪ್ಪಮಂ ಕೈಗೊಂಡು ಹ ಮುಂಕೊಂಡು ಬಂದವರ ಗರ್ವ ಖಂಡನೆಯಂ ಮಾಡಿ ವಿಜಯೋರ್ದಂಡನೆಂಬ ಅಭಿಧಾನಮಂ ಪಡೆದುಕೊಂಡು ಹ ಕಂಡ ಕಂಡ ಸದ್ಭಕ್ತರ ಮಂಡಲಮಂ ಸೇವೆಗೊಂಡು ಕೀರ್ತಿಯಂ ಪಡೆದುಕೊಂಡು ಹ ಈ ರತ್ನಪುರ ಮಂಡಲಮಂ ಬಿಡದೆ ಪರಿಪಾಲನೆಗೊಂಡು ಮೆರೆಯುವ ಮಯೂರಧ್ವಜ ಮಹಾರಾಜನೆಂದು ತಿಳಿಯಲೈ ಸಾರಥಿ ಭಕ್ತ ಜನಾ ಪ್ರೀತಿ. ಮೈರಧ್ವಜ ಮಹಾರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ರಾಜ ರವಿಕುಟ ತೇಜ? ಅಹೋ ಸಜ್ಜನ ಶಿರೋಮಣಿಯಾದ ಸಾರಥಿ ದೇವ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ತಾತ್ಪರ್ಯವೇನೆಂದರೆ ಅದೇನು ದೇವ? ಈ ನಮ್ಮ ರತ್ನಾಪುರದ ಪುರಜನರು ಸದಾ ಭಕ್ತಿಯಿಂದಿರುವರೆಂಬ ವಾರ್ತೆಯಂ ಕೇಳಿ ಅರುಷಚಿತ್ತನಾಗಿ ಹಾ ಪರಮ ಪರಂಜ್ಯೋತಿ ನಿಗಮಾದಿಗಳಿಗೆ ಸಿಲುಕದ ವೇದತೀತನಾದ ನಾರಾಯಣ ಮೂರ್ತಿಯ ಮನಮರುಗಿ ಯಮಗೆ ದರ್ಶನವನ್ನಿತ್ತನೆಂಬ ಸಂಕಲ್ಪ ದಿವ್ಯ ಪುಣ್ಯ ಪ್ರಾಪ್ತಿಯಾಗಿ ಯಜ್ಞ ಯಾಗಾದಿ ಕಾರ್ಯಗಳಂ ಸರ್ವಜನರೂ ಮೆಚ್ಚುವಂತೆ ಮಾಡಲುದ್ದೇಶವಾಗಿ ಬರೋಣವಾಯಿತು ಸೂತ ಸುಗುಣ ಪ್ರಖ್ಯಾತ. ಒಳ್ಳೆ ಭೂಪತಿ ಪೀಠ ಅಲಂಕರಿಸುತ್ತೆ ಆಕೃತಿ. ಎಲ್ಲ ಸಾರಥಿ ದೇವ ನನ್ನ ಮಡದಿಯಾದ ಕುಮದ್ವತಿಯನ್ನು ಬರಹೇಳು ಸಾರಥಿ ಹೋಗು ನಿಮ್ ಜಾಗೃತಿ. ನಿಮ್ಮ ಇಷ್ಟಂತಾಗಲಿ ರಾಜ ರವಿಕುಟ ತೇಜ. ವಿಶ್ವೇಶ್ವರ ಗಂಗಾಧರ ಉಮಮಹೇಶ್ವರ ದಯ ತೋರ ಕರುಣಾಳು ಮಹದೇಶ್ವರ ದಯ ತೋರ ಕರುಣಾಳು ಮಹದೇಶ್ವರ ಕೊರೆಯೋ ಶಶಿಶೇಖರ ದಯ ತೋರ ಕರುಣಾಳು ಮಹದೇಶ್ವರ. ಹೇಗೆ ಪುಟಿಸಲೆಂದು ನಾನರಿಯನ
ಪ್ರಿಯ ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಮಡದಿ ಬಳಿ ಬಾರೆ ಬಾರೆ ಬರದಿ, ಮಡದಿ ಕೇಳು ವಿಷಯ ಮುದದಿ. ಸುಂದರಿ ಮಡದಿ ಬಳಿ ಬಾರೆ ಬಾರೆ ಬರದಿ, ಮಡದಿ ನೀ ಕೇಳು ವಿಷಯ ಮುದದಿ. ದಾನ ಧರ್ಮವ ಮಾಡಿ ಜಗದಿ, ದಾನ ಧರ್ಮವ ಮಾಡಿ ಜಗದಿ, ಮೋಕ್ಷವ ಪಡೆಯುವ ಮೋದದಿ. ಮಡದಿ ಬಳಿ ಬಾರೆ ಬಾರೆ ಬರದಿ, ಮಡದಿ ನೀ ಕೇಳು ವಿಷಯ ಮುದದಿ. ಸಂಪದವು ಸರ್ವ ಭಾಗ್ಯ ಕರುಣಿಸಿಹ ಮಾಧವ, ಹಾದರೂ ತಾಳಲಾರೆ ಮನದೋಳು ತಾಪವ. ಸಂಪದವು ಸರ್ವ ಭಾಗ್ಯ ಕರುಣಿಸಿಹ ಮಾಧವ, ಆದರೂ ತಾಳಲಾರೆ ಮನದೋಳು ತಾಪವ. ಹರಿಯ ದರ್ಶನ ಬಯಸಿದೆ ಮನ. ಚೆನ್ನಾಗಿದೆ. ಹರಿಯ ದರ್ಶನ ಬಯಸಿದೆ ಮನ, ಮುಗಿಸಿಹೆ ಸಪ್ತಮ ಗಗನ. ಮಡದಿ ಬಳಿ ಬಾರೆ ಬಾರೆ ಬರದಿ, ಮಡದಿ ನೀ ಕೇಳು ವಿಷಯ ಮುದದಿ, ನೀ ಕೇಳು ವಿಷಯ ಮುದದಿ. ಅಹೇ ಅಹೇ ಭಕ್ತಿತನವುಳ್ಳವಳೇ, ಪ್ರಾಣೇಶ್ವರ ಇಂತಿಷ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟಿರುವುದು ಪಟ್ಟ ಮಂಚದ ಮೇಲೆ ಸುಖ ಸಂತೋಷವಾಗಿರಬೇಕೆಂದು ಆ ಭಗವಂತನು ನಮಗೆ ಕೊಟ್ಟಿಲ್ಲ. ಕಾಲಕ್ಕನುಸರಿಸಿ ಸತ್ಪಾತ್ರಕ್ಕನುಗುಣವಾದ ದಾನ ವಿಶೇಷಗಳಿಂದ ಸಂತೃಪ್ತಿಪಡಿಸಿ ಮಿಕ್ಕುಳಿದ ಐಶ್ವರ್ಯದ ಸಾರಮಂ ಅಮೃತೋಪಾದಿಯಲ್ಲಿ ಸೇವಿಸಿ ಪರಮಾತ್ಮನನ್ನು ಸೇರುವವರೇ ಪರಮಧನ್ಯರು. ಅಹೇ ಕಾಂತೆ, ಕಾಂತ ಅಂತ ಪದವಿಯನ್ನು ನಾವು ಎಂದಿಗೆ ಸೇರುವೆನು ಎಂದು ಎನ್ನಮನ ನೊಂದಿರುವುದು ನೋಡು ಮಂದಗಾಮಿನಿ ಭಾಮಿನಿ. ಹೃದಯೇಶ್ವರ ಹೃದಯೇಶ್ವರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯೆ. ಇನಿಯ ಎನ್ನ ಜೀವನದೊಡೆಯ ನೀನು, ನಿನ್ನ ತಾಪವದೇನೋ ತಿಳಿಸೆನ್ನೋಳು ವಿಷಯವನೋ. ಇನಿಯ ಎನ್ನ ಜೀವನದೊಡೆಯ ನೀನು, ನಿನ್ನ ತಾಪವದೇನೋ ತಿಳಿಸೆನ್ನೋಳು ವಿಷಯವನೋ. ಇನಿಯ ಪ್ರಾಣೇಶ್ವರ ಪ್ರಾಣೇಶ್ವರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ನಿತ್ಯವೋ ನಿಮ್ಮಯ ಮಹಸತ್ಕಾರ್ಯ ಮೆಚ್ಚುವ ಅಚ್ಯುತ ವೈಕುಂಠದೊಡೆಯ. ಪ್ರಾಣೇಶ್ವರ ಸುಂದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪ್ರಿಯೆ. ನಿತ್ಯವೋ ನಿಮ್ಮಯ ಮಹಸತ್ಕಾರ್ಯ ಮೆಚ್ಚುವ ಅಚ್ಯುತ ವೈಕುಂಠದೊಡೆಯ. ಯಾವಿ ವಿಚಾರದಿ ಮನದ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿತ್ಯವೂ ಅಚ್ಚುತನ ಮೆಚ್ಚುವಂತ ಸತ್ಕಾರ್ಯವನ್ನೇ ನಾವು ಮಾಡುತ್ತಾ ಬಂದಿರುವೆವು. ಹಾ, ನೀನು ಯಾವ ಕಾರಣಕ್ಕಾಗಿ ಈ ರೀತಿ ಚಿಂತೆಯನ್ನು ಮಾಡುವೆ ಎನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಹೇ ಪ್ರಾಣಕಾಂತೆ, ಪ್ರಾಣಕಾಂತ, ಹಾಗಾದರೆ ಇದೂ ಅಲ್ಲದೆ ಮತ್ತು ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಕಾಂತೆ, ಕಾಂತ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸತಿ ಕುಮಧ್ವತಿ ಹರಿದಯವಾದರೆ ಸದ್ಗತಿ, ಬಾಳಿನ ರಥ ನಾವು ನಡೆಸುತ್ತ. ಅಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಬಾಳಿನ ರಥ ನಾವು ನಡೆಸುತ್ತ ಕಾಣುವ ಜೀವನ ಮುಕ್ತಿಯ ಪಥ. ಪ್ರಿಯ ಸತಿ ಕುಮಧ್ವತಿ ಹರಿದಯವಾದರೆ ಸದ್ಗತಿ. ದಾನವ ಮಾಡುವ ಮಾನವ ಜೀವನ ಪಾವನ, ಬೇಡಿದವರ ಮನ ತೃಪ್ತಿಯಾದರೆ ಬಹುಗಣ. ದಾನವ ಮಾಡುವ ಮಾನವ ಜೀವನ ಪಾವನ, ಬೇಡಿದವರ ಮನ ತೃಪ್ತಿಯಾದರೆ ಬಹುಗಣ. ಅನುದಿನ ನಾವು ಕನಕನಕವು, ಅನುದಿನ ನಾವು ಕನಕನಕವು, ಧರ್ಮವು ಮಾಡಿದ ಮೋಕ್ಷ ಮಾರ್ಗವು. ಪ್ರಿಯ ಸತಿ ಕುಮಧ್ವತಿ ಹರಿದಯವಾದರೆ ಸದ್ಗತಿ, ಹರಿದಯವಾದರೆ 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 ಸದ್ಗತಿ. ಅಹೇ ಕಾಂತೆ, ಕಾಂತ, ಈಗ ನೀನು ಹೇಳಿದ್ದು ಮಿತಿ ಇಲ್ಲದ ದಾನದ ಪದ್ಧತಿಯೇ ಅತಿವೃಷ್ಟಿಯಲ್ಲವೇ? ಅಂಥ ದಾನಗಳಿಂದ ಯಾವ ವಿಧವಾದ ಫಲ ಪ್ರಾಪ್ತಿಯಾಗಲರಿಯದು. ಇದರಂತೆ ಮಾಡಿದರೆ ಹುಚ್ಚು ದಾನ, ಇಲ್ಲವೇ ವ್ಯತಿರಿಕ್ತ ದಾನವೆನ್ನುವರು. ಅಹೇ ಕಾಂತೆ, ಪ್ರಾಣೇಶ್ವರ, ಲೋಭಿ ಶಿಖಾಮಣಿಯಾಗಲಿ ದಾನಶೀಲರ ತತ್ವವಲ್ಲ. ದಾನದ ಮಹಿಮೆಯನ್ನು ತಿಳಿದವರಾಗಲಿ ಧನಲಕ್ಷ್ಮಿಯ ಸ್ವಂಟವ ಮುರಿದು ಗಂಟಲ ಭಾಗದಲ್ಲಿ ಜೀವ ಕಳಾಯಿನಳಂತೆ ಮಾಡಿದ ಈ ದರಿದ್ರ ಭಾಗ್ಯವಂತರಿಗೆ ತಿಳಿಯುವುದಿಲ್ಲ. ಅಹೇ ಕಾಂತೆ, ಕಾಂತ, ಈ ಲೋಕದಲ್ಲಿ ಲಕ್ಷ್ಮೀಕಾಂತ, ಲಕ್ಷ್ಮೀಪುತ್ರ, ಲಕ್ಷ್ಮೀದಾಸ ಈ ಪ್ರಕಾರವಾದ 3 ಐಶ್ವರ್ಯಶಾಲಿಗಳಿರುವರು. ಅದರಲ್ಲಿ ಲಕ್ಷ್ಮೀದಾಸನು ಕೆಲವು ಕಾಲ ಧನಿಕರಾಗಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಅಧಿಕಾರವಿರುವುದಿಲ್ಲ. ಅಹೇ ಕಾಂತೆ, ಕಾಂತ, ಅಲ್ಲದೆ ಲಕ್ಷ್ಮೀಕಾಂತ, ಲಕ್ಷ್ಮೀಪುತ್ರ ಇವರುಗಳು ಮಾಡಿದ ಕಾರ್ಯಗಳಿಗೆ ವ್ಯತಿರಿಕ್ತವಾಗಿ ಭಾವಿಸಿ ಸಹಿಸುವರಲ್ಲ ಕಾಂತೆ ಮತಿವಂತೆ. ಪ್ರಾಣೇಶ್ವರ, ಪ್ರಿಯೆ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯೆ. ಮಹಾರಾಜನೇ ಮಮ ಪ್ರಿಯ ಸಖನೇ, ಮಹಾರಾಜನೇ ಮಮ ಪ್ರಿಯ ಸಖನೇ, ಭಕ್ತಿಯ ಕಾರ್ಯಕ್ಕೆ ಚಿಂತೆಯು ಯಾಕೆ, ಭಕ್ತಿಯ ಕಾರ್ಯಕ್ಕೆ ಚಿಂತೆಯು ಯಾಕೆ. ಮಹಾರಾಜನೇ ಮಮ ಪ್ರಿಯ ಸಖನೇ, ಮಹಾರಾಜನೇ. ಗಣೇಶ್ವರ, ಸರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯೆ.
ಪ್ರಿಯೆ, ದಾನ ಧರ್ಮವನ್ನು ಮಾಡಿ ಮುಕ್ತಿ ಪಡೆಯುವುದಾದರೆ ಹಾ ನಮ್ಮಲ್ಲಿರುವ ಈ ಸಂಪತ್ತನ್ನು ಈಗಲೇ ದಾನವನ್ನು ಮಾಡಿ ಮುಕ್ತಿಯನ್ನು ಪಡೆಯಬಹುದಲ್ಲ ಕಾಂತ ಗುಣವಂತ. ಅಹೇ ಸುಂದರಿ, ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ನಿರ್ಮಲ ಮನದಿಂದೀಗ ಧರ್ಮವನಿಯುವ ದಾತ ದಾತ್ರಿಯೋಳ್ ಮಹಾಪುಣ್ಯ ಕೀರ್ತಿಯುತನೋ ಮನಸ್ವೇಚ್ಛೆ ಇಲ್ಲದೆ ಮಾಡುತ್ತಿಹ ದಾನವು ಇದು ನಿನಗೆ ವಿಹಿತವಲ್ಲವೋ ರಮಣೀ ರಮಣೀ. ಅಹೇ ಸಕಲ ಗುಣ ಗರಿಷ್ಠಳಾದ ಕುಮತ್ವತಿ ಸುಗುಣಮತಿ, ನೀನು ನಿತ್ಯವೂ ಸ್ತುತಿಗೈಯುವ ಗೌರಿದೇವಿ, ಲಕ್ಷ್ಮೀದೇವಿ, ವೃಂದದೇವಿ ಮೊದಲಾದ ದೇವಿಯರ ನೇಮ ವ್ರತಗಳಿಂದಾಗಲಿ ದಂಪತಿ ಪ್ರಜೆಗಳಿಂದಾಗಲು ಮುತ್ತೈದೆಯರನ್ನು ಆದರದಿಂದ ಕರೆಯಿಸಿ ಅರಿಶಿಣ ಕುಂಕುಮಗಳನ್ನು ಗೌರಿದೇವಿ, ಲಕ್ಷ್ಮೀದೇವಿ, ವೃಂದದೇವಿ ಮೊದಲಾದ ದೇವಿಯರ ನೇಮ ಋತಗಳಿಂದಾಗಲಿ ದಂಪತಿ ಪ್ರಜೆಗಳಿಂದಾಗಲು ಮುತ್ತೈದೆಯರನ್ನು ಆದರದಿಂದ ಕರೆಯಿಸಿ ಅರಿಶಿನ ಕುಂಕುಮಗಳಿಂದ ಅವರಂ ಅಲಂಕರಿಸಿರಿ. ಅಹೇ ಕಾಂತೆ, ಕಾಂತ ಅವರಂ ಸಂತೃಪ್ತಿ ಪಡಿಸಿದ ಮೇರೆಗೆ ನಮ್ಮ ಗೃಹಗಳಲ್ಲಿ ಸುಖ, ಶಾಂತಿ, ಐಶ್ವರ್ಯ ಭೋಗಾದಿಗಳು ಲಭಿಸುವವು. ಅಹೇ ಸುಂದರಿ, ಸುಂದರ ನೀನು ಮಾಡುವ ಈ ಶುಭ ಕಾರ್ಯಗಳಿಗೆ ನಾನು ಸಂತೋಷ ಭರಿತನಾದೆನು. ಮುಂದಿನ ಹದನವೇನು ಕಾಂತೆ ಮತಿವಂತೆ? ಪ್ರಾಣೇಶ್ವರ ಪ್ರಾಣಕಾಂತೆ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು ಪ್ರಿಯೆ. ಸುಂದರ ಪ್ರಿಯಕರ ಭಕ್ತಿಯ ಕಾರ್ಯ ದುರಂತರ ಸುಂದರ ಪ್ರಿಯಕರ ಭಕ್ತಿಯ ಕಾರ್ಯ ದುರಂತರ ಅನುದಿನ ನಿಮ್ಮ ಸೇವೆಯೊಳೆನ್ನ ಅನುದಿನ ನಿಮ್ಮ ಸೇವೆಯೊಳೆನ್ನ ಜೀವನ ಪಾವನ ಮಾಡಿದಿರನ್ನ ಸುಂದರ ಪ್ರಿಯಕರ ಭಕ್ತಿಯ ಕಾರ್ಯ ದುರಂದರ ಅಂತ ಪ್ರಿಯೆ, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು ಕಾಂತೆ. ದೀನ ಜೋಪಾರ ಅತಿಥಿಯ ಉಪಚಾರ ಹಿತಕರ ದಾನವ ಕೈವರ ಮೆಚ್ಚುವ ಶ್ರೀಕರ ಶುಭಕರ ಪ್ರಾಣೇಶ್ವರ ಪ್ರಿಯೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತೆ. ದೀನ ಜನೋದ್ಧಾರ ಅತಿಥಿಯ ಉಪಚಾರ ಹಿತಕರ ದಾನವ ಕೈವರ ಮೆಚ್ಚುವ ಶ್ರೀಕರ ಶುಭಕರ ಭಯ ಇಲ್ಲದವ ದರಿದ್ರನಾಗುವ ಭಯ ಇಲ್ಲದವ ದರಿದ್ರನಾಗುವ ಆಶಯ ಪಾಶಕ್ಕೆ ನಾಶವಾಗುವ ಸುಂದರ ಪ್ರಿಯಕರ ಭಕ್ತಿಯ ಕಾರ್ಯ ದುರಂದರ ಪ್ರಾಣೇಶ್ವರ ಪ್ರಾಣೇಶ್ವರಿ, ದಾನ ಧರ್ಮವನ್ನು ದಯವಂತರು ಮಾಡುವರೇ ಆಗಲಿ ಹಾ ದಯ ಇಲ್ಲದ ದಾನಿಗಳು ಎಂದಿಗೂ ಮಾಡಲಾರರು. ಖಂಡೆಯ ಕಾಂತ ಗುಣವಂತ. ಅಹೇ ಸುಂದರಿ, ಸುಂದರ ಹಾಗಾದರೆ ಮತ್ತೆ ಹೇಳುವೆನು. ಚೆನ್ನಾಗಿ ಹೇಳು. ಪ್ರಿಯೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನಮ್ಮ ಪ್ರೇಮ ಸಾರ ಆನಂದ ಸಾಗರ ಭಕ್ತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಸುಂದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು
ಪ್ರೇಮ ಸಾರ ಆನಂದ ಸಾಗರ ಭಕ್ತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಿತ್ಯವು ಗೌರಿ ಪೂಜೆ ಮಾಡೆ ನೀನು ಸುಂದರಿ, ಚೆನ್ನಾಗಿ ಹೇಳು ಪ್ರಿಯ. ನಿತ್ಯವು ಗೌರಿ ಪೂಜೆ ಮಾಡೆ ನೀನು ನಿರ್ಮಲ ಚಿತ್ತದಿ ಕೇಳುವೆ ನಾನು ಶ್ರೀಹರಿನಾಮವ ಭಜಿಸುವುದೀಗ ಶ್ರೀಹರಿನಾಮವ ಭಜಿಸುವುದೀಗ ಅಂತ ಪದವಿಯನ್ನು ನಾವು ಎಂದಿಗೆ ಸೇರುವೆವು ಎಂದಿಗೆ ಸೇರುವೆವು ಎಂದಿಗೆ ಸೇರುವೆವು ನಮ್ಮ ಪ್ರೇಮ ಸಾರ ಆನಂದ ಸಾಗರ ಭಕ್ತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಪ್ರೇಮ ಸಾರ ಆನಂದ ಸಾಗರ ತಾಮ್ರಧ್ವಜ ನಕಲಧ್ವಜ. ಹೇ ಗುಣಮಣಿ, ಪ್ರಾಣೇಶ್ವರ, ಇದುವರೆಗೂ ನಾನು 7 ಯಜ್ಞಗಳ ಮಾಡಿದಾಗಿಯೂ ಆ ಸರ್ವಜ್ಞ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನ ದರ್ಶನವಾಗಿಲ್ಲ. ಹೇ ಕಾಂತೆ, ಈಗ ಕೋಟ್ಯಾನು ಕೋಟಿ ದ್ರವ್ಯ ಎನಗಿದ್ದರೂ ಚಿಂತೆ ಇಲ್ಲ, ಆದರೆ ಅಚ್ಯುತನ ಪಾದ ಕಾಣಲಿಲ್ಲವೆನ್ನುವುದೇ ಎನ್ನ ಕೋರಿಕೆ. ಅಹೇ ಕಾಂತೆ, ಕಾಂತ, ಆದ್ದರಿಂದ 8ನೇ ಅಶ್ವಮೇಧ ಯಾಗ ಮಾಡಲು ಯತ್ನಿಸಿರುವೆನು. ಹಾಗೇನಾದರೂ ಪರಮಾತ್ಮನು ಕೃಪೆ ಮಾಡಿ ಕಾಣುವನೇನೋ ನೋಡುವೆನು. ಅಹೇ ಸಾರಥಿ ದೇವ, ಇದ ನಮ್ಮ ಮಗನಾದ ತಾಮ್ರಧ್ವಜನನ್ನು ಮತ್ತು ಮಂತ್ರಿ ಶೇಖರನಾದ ನಕಲಧ್ವಜರನ್ನು ಬರಹೇಳು. 8ನೇ ಅಶ್ವಮೇಧ ಯಜ್ಞ ಸಮಾರಂಭಕ್ಕೆ ಸುಲಕ್ಷಣವುಳ್ಳ ಕುದುರೆಯಂ ಅತಿ ವಿಜೃಂಭಣೆಯಿಂದ ತರುವುದಾಗಿ ಹೇಳಲೈ ಸಾರಥಿ. ಹೋಗನೀಂ ಜಾಗೃತಿ. ನಿಮ್ಮಿಷ್ಟಂತಾಗಲಿ ರಾಜ ರವಿಗುಡಿ ಟೇಜ. ನಕಲಧ್ವಜ 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 ನಕಲಧ್ವಜ. ನಕಲಧ್ವಜ ನಕಲಧ್ವಜ. ಭಲೆ 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 ಭಲೆ. ನಕಲಧ್ವಜ ನಕಲಧ್ವಜ. ಒಳ್ಳೆ ಕರ್ಕದನ ಹೋಯ್ತು.
ವನದಿಂದ ಬಂದಂತ ತೀರನ ಧಾರನ್ನು ಕೇಳದೆ ಹಾ ದಿವ್ಯ ಪ್ರಭಾವ. ಬಳಿರಿಯೇ ಎಲೈ ಮಾನವ ದೇವ ರಂಗಧ್ವಜ್ರ ಮಣಿಮಯ ಕನಕಾಂಬರ ದಿಂ ತುಂಬಿ ತುಳುಕಿ ಬಳಕುವ ವೀರಾಗ್ರೇಶ್ವರನ ಶೌರ್ಯ ಧೈರ್ಯಕ್ಕೆ ಸಪ್ತಾಬ್ದಿಗಳ ಗದ್ದಲಿಗೆ ಭಲೆ ದೇವ ಬಳಿರಿಯೇ ಈ ಮೃಗರಾಜನ ಆರ್ಭಟಕ್ಕೆ ಸಬ್ರಾಜ ಕುನ್ನಿಗಳು ನಿಬ್ಬೆರಗಾಗಿ ವಿಭ್ರಾಜಮಾನಿಸಿದ ತಮ್ಮ ತಮ್ಮ ಮುಖಗಳಿಂದ ವಂದಿಸಿದರು. ಶಬಾಷ್ ದೇವ ಬಳಿರಿಯೇ ಅನ್ನಯ ಜಂಕಾರದ ಹೋಂ ಕೃತಿಗೆ ಟೆಂಕಣ್ಣಧಿಕಾರಿಯು ಸಂಕಟ ಭರಿತನಾಗ ಬಳಿರಿಯೇ ಭಲೆ ಭಲೆ ಇಂಥ ವೀರ ಭಟರ್ ಮಕುಟ ನಮ್ ದಾರಂದು ವಿಚಾರಿಸುವ ನರವರ ಶ್ರೇಷ್ಠ ನೀನು ದಾರು ನಿನ್ನ ನಾಮಾಂಕಿತ ಮಂಪೇಳಾದೀರ ಗಂಭೀರ. ಓ ದೇವ ನಾವು ದಾರಂದರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುರಗರಕ್ಕೆ ಭೇದವಿಲ್ಲ, ಆಕಾಶಕ್ಕೆ ಸ್ತಂಭವಿಲ್ಲ, ನೀರಿಗೆ ನೆಲೆಯಿಲ್ಲ, ಗುರುವಿಗೆ ಕುಲವಿಲ್ಲ, ಗುಡ್ಡಕ್ಕೆ ನೆರಳಿಲ್ಲ ಅಂತ ಗುರುವಿನ ಹೃದಯದಲ್ಲಿ ಸೋಲಿಸಿಕೊಂಡ ಸಾರನ್ನು ಕರೀತಾರ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಎಂಬ ರಸಿಕಾಗ್ರ ಗಣ್ಯ ಸದಮಲ ಪುಣ್ಯ ಶ್ರೀಮನ್ನಾದಿನಾರಾಯಣನ ಪಾದ ಮಣಿಗಳಂಬಿಡದೆ ಪಗಳಿಸುತ್ತಾ ಜಪ್ಪನ್ನಾರು ದೇಶದ ದೊರೆಗಳಿಂದ ಕಪ್ಪವಮ ಕೈಗೊಂಡ ಧರ್ಮವ ತಪ್ಪದ ಹಳೆ ಭೂಪತಿ ಬಳಿರಿಯ ಅಟ್ಟಾಸ ತಿಂದಿರುಪ ರಾಜರುಗಳ ಕೊಪ್ಪೆಯಂ ಕೆಡೆ ಎನ್ನಯ ಪಾದಕ್ಕೆ ಒಪ್ಪಿಸಿಕೊಳ್ಳುವ ಸಮರ್ಥ ಬಾಪು ಬಾಪುರೇ ಎನ್ನಯ ಭುಜಬಲ ಪರಾಕ್ರಮದಿಂದ ದಿಕ್ಕು ದಿಕ್ಕಿನ ರಾಯರಂ ಒಕ್ಕಲೆಕ್ಕೆ ಮೆಕ್ಕಿದವರ ಕಾಲ ಮೃತ್ಯುವಿನಂತೆ ಮಾಲ್ಮರಿತ ಬಬ್ಬಿರಿದ ಮಾತ್ರದಲ್ಲಿ ಶಬಾಷ್ ಭೂಪತಿ ಬಳಿರಿಯೇ ಅನ್ನಯ ಧನವಂ ಜೇಂಕರಿಸ ಮಾತೃದೋಳ್ ಶತ್ರು ರಾಜರು ತಡೆಯಲಾರದೆ ಬಾಯಿ ಬಾಯಿ ಬಿಟ್ಟರೆ ವೇಗದ ವಾಯುವಿನ ಆರ್ಭಟಕ್ಕೆ ಮಾರುತರ ವೇಗವೇ ನಿಂತು ಹೋಯಿತು. ಸಾರಥಿ ಭೂಪತಿ ಬಳಿರಿಯೇ ಅನ್ನ ಕಣ್ಣುಗಳಿಂದ ಹೊರಡುವ ಅಗ್ನಿ ಜ್ವಾಲೆಗಳ ಕಾರ್ಮುಗಿಲಿನ ಮಿಂಚಿನ ಟೋಪಕ್ಕೆ ಸೂರ್ಯ ಚಂದ್ರಕಾಂತಿ ಅಡಗಿತು. ಶಬಾಷ್ ಭೂಪತಿ ಪುಂಡ ಮಾನವರ ರುಂಡಂಗಳ ಈ ಅನ್ನ ಕೋದಂಡದಿಂದ ಚಂಡಾಡೆ ನವ ಮಂಡಲಕ್ಕೆ ಸೇರಿಸುವ ವೈರಿ ಮಂಡಲದಿಂದ ಕಡಿಮೆಯಾಗಿ ಮಂಡಲದೊಳಗೆ ಗಂಡುಗಲಿಗಳಿಗೆ ಗಂಡನಾಗೆ ಬಳಿರಿ ಮೆರೆಯುವ ರತ್ನಪುರ ಅಧ್ಯಕ್ಷ ದುಷ್ಟ ಜನರ ಶಿಕ್ಷಾ ಶ್ರೇಷ್ಠ ಜನರ ರಕ್ಷಾ ತ್ಯಾಗ ಗುಣ ಅಪೇಕ್ಷ ಪಕ್ಷಿ ವಾನನ ಪಕ್ಷ ಸುರಧೀರ ಸಂಗ್ರಾಮ ಮೈರಧ್ವಜ ಮಹಾರಾಜರ ಏಕೈಕ ಪುತ್ರ ಶಬಾಷ್ ಪವಿತ್ರ ತಾಮ್ರಧ್ವಜ ಮಹಾರಾಜರೆಂದು ಅಡಿಗಡಿಗೆ ಬಿಡದ ಜಗತ್ತೊರಿಯನ್ನು ಮಾಡಿಸುವಂತ ಸಾರಥಿ ಎಂಬ ಜಾಳ ಎದು ವೈರಿಗಳಿಗೆ ಎದು ಏಳಾಟುವುದು ಈ ತಾಮ್ರಧ್ವಜರ ಮಾಡ ಭೂಪತಿ ತಾಮ್ರಧ್ವಜ ಮಹಾರಾಜರು ತಾವಾದರೆ ಈತ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ. ಬಳಿರಿಯೇ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಮಹತಿ ಬನ್ವಿತನಾಗಿ ಬಂದ ಸಂದರ್ಭವೇನೆಂದರೆ ಅದೇನು ದೇವ ಜನಕನಾದ ಮೈರಧ್ವಜ ಮಹಾರಾಜನು ವಿಘ್ನಗಳಂ ತೊರೆದು 7 ಯಜ್ಞಗಳ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ನುಗ್ಗಲಿಲ್ಲ. ಆದ ಕಾರಣ ಈಗ 8ನೇ ಅಶ್ವಮೇಧ ಯಾಗ ಮಾಡಲು ದೇಶ ಸರ್ವ ಲಕ್ಷಣಗಳುಳ್ಳ ಕುದುರೆಯಂ ತರುವುದಾಗಿ ತಂದೆಯು ಆಜ್ಞಾಪಿಸಿದ ಕಾರಣ ಮಂತ್ರಿ ಸೇನಾ ಸಮುದಾಯದೊಂದಿಗೆ ಬರೋಣವಾಯ್ತು. ಕನ್ಯಾ ಸಾರಥೆ ಒಳ್ಳೆ ಭೂಪತಿ ಈ ಪೀಡಾಲಂಕಾರ ಜಾಗೃತಿ. ದೇವ ತಾವುದರನ್ನು ಕೇಳಿದೆ. ಏನಪ್ಪ ಇಬ್ಬರಿಗೊಂದ ಅಷ್ಟು ಬೇಗೋದಿ ಅಲ್ಲ ನಿಮ್ಮ ಬಗಲಾಗ
ಗುಡಿಗೆ ಬಂದಂತ ತೀರನ ದಾರ ಕೇಳಿದೇವ ಎದ್ದು ಬರಪ್ಪ ನಮ್ಮ ಸೋದರ ಮಾವ. ದೇವ ಹಟ್ಟದ ಮೇಲೆ ನಿಂತುಕೊಂಡ ಗಟ್ಟಿಯಾಗಿ ಮಾತನಾಡಿಸುವುದು ಇಟ್ಟು ಸಾಧನೆ ಕರೀತಾರ ದೇವ. ಹೇಳಬೇಕು ತಮ್ಮ ನಾಮ ಅಂಕಿತವ ತಾವುದಾರು ದೇವ. ಶ್ರೀಮನ್ ಮುಕುಂದ ಲೀಲಾ ವಿಲಾಸ ಅಂತಿಮ ಕಾಲ ಕಳೆ ಸೂರ್ಯನಾರಾಯಣ ಪ್ರಜ್ವಲಿಸುವ ನಮಗೆ ಎದುರು ಇಲ್ಲದಂತ ವೈರಿನಿಕರಂತರಾರ್ಧ ರತ್ನಪುರ ಸಿಂಹಾಸನಕ್ಕೆ ಬಲಪದಂತೆ ಮೆರೆವ ಸಾರಥಿ ಭೂಪತಿ. ಅನೇಕ ಭೋಗ ಸಾಮ್ರಾಜ್ಯದಿಂದ ಅಧಿಪತಿ ಎನಿಸಿದ ಮೇರುಧ್ವಜ ಮಹಾರಾಜರ ಮತ್ತು ಪ್ರಜರ ಗುಪ್ತಲಾಚಮ್ಯತ ಧರ್ಮ ಬಿಡದೆ ನಡೆಸಿ ರಾಜಭಕ್ತಿ ಗುರುಭಕ್ತಿ ಮಾತಾ ಪಿತೃ ಭಕ್ತಿ ಅಂತ ಪ್ರಜೆಗಳ ನೇಮಿಸಿ ಸವಾಸ್ ಸಾರಥಿ ಭೂಪತಿ. ಶ್ರೀ ಎಂ ನಾರಾಯಣ ಪಾದ ಕಮಲಗಳ ನಿತ್ಯ ಬೇಡಬಿಡು ಜಪಿಸಿ ಪೂಜೆ ಪರತ್ನಪುರ ರಾಜ್ಯದಂತ್ರ ತಂತ್ರ ಕೀಲ್ನೈತೆ ಮೆರೆವ ಮಂತ್ರ ಶೇಖರನಾದ ಧ್ವಜ ಮಹಾರಾಜರಿಂದ ಜಯಬೇರೆ ಮಾಡಲೇ ಸಾರ್ಥ ನಿಮ್ಮ ಚಂದಲ ಭೂಪತಿ. ನಕಲಧ್ವಜ ಮಹಾರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಭೂಪತಿ. ಈ ಸಭಾ ಮಧ್ಯಕ್ಕೆ ಬಂದ ದಿಗ್ಗಜಂಗೈದು ಕಾರಣವೇನೆಂದರೆ ಅದೇನು ದೇವ? ಮಯೂರಧ್ವಜ ಮಹಾರಾಜರು 8ನೇ ಅಶ್ವಮೇಧ ಮಾಡಲು ಉದ್ದೇಶ ಕಾರಣ ಬರೋಣವಾಯಿತು ಸಾರ್ಥ ಅತಿ ಜಗತ್ತ. ಒಳ್ಳೆ ಭೂಪತಿ, ಪಿಡಾಲಂಕರ ಜಾಗೃತಿ. ಆರುಗಳು ಪಾರುಗಳು ಆರುಗಳು
ಸಣ್ಣದ ಕೀರ್ತಿ ದೊಡ್ಡದಿತ್ತಂದ ಪುರೋಹಿತರು ರೆಡಿ ಆಗಿರುವಾಗ ಪುರೋಹಿತರು ನಮೋ ನಮೋ ಜನಕನಾದ ರಾಜಚಂದ್ರ ದಯಗುಣ ಸಾಂದ್ರ ದೀರ್ಘಾಯುಷ್ ಮಸ್ತು ಬಾರೈ ಮಗನೇ ಮೋಹದ ಸುಕುಮಾರನು. ಆಹೋ ತಂದೆ ಬಾಲಕ, ನಿನ್ನ ಅಪ್ಪಣೆಯ ಪ್ರಕಾರ ಸರ್ವ ಲಕ್ಷಣಗಳುಳ್ಳ ಈ ಯಜ್ಞದ ಕುದುರೆಯ ಅತೀ ಸಾತದಿಂದ ತಂದಿರುವೆವು. ಹೌದಾ ಪುತ್ರ? ಇನ್ನು ನಿನ್ನ ಮನದ ಕೊರತೆಗಳನ್ನು ಬಿಟ್ಟು ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಕೈದು ಯಜ್ಞವ ಮಾಡು. ನಿನ್ನ ಮಾತಿಗೆ ಎದುರಾಡದೆ ವರ್ತಿಸುವೆವು ತಂದೆ. ಮತ್ತೇನು ಮುಂದೆ? ಅಹೋ ಕುಮಾರ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಮಾಡಿದ ನಿನ್ನ ಸೇವೆಯು ನನ್ನನ್ನು ಅರುಷಾಂಬುದಿಯಲ್ಲಿ ಮುಳುಗಿಸಿತು. ಪುತ್ರ ಮಹಾ ಸಮರ್ಥನೇನು. ಇನ್ನು ಅಶ್ವಮೇಧ ಯಾಗಮಂ ಮಾಡಿ ಅರಿಯನ್ನು ಕಾಣಬೇಕು, ಇಷ್ಟೇ ಎನ್ನ ಆಸೆ. ಅಹೋ ಕುಮಾರ, ಜನಕ, ಸಕಲ ಭಾಗ್ಯಗಳನ್ನು ಆ ನಾರಾಯಣನ ಅನುಗ್ರಹದಿಂದ ನಾನು ಪಡೆದಿರುವೆನು. ನೀನು ಕೂಡ ಇದರಂತೆ ವರ್ತಿಸಿ ಕೀರ್ತಿ ಗಳಿಸುವುದಾಗಿ ನಿನ್ನನ್ನು ಆಶೀರ್ವದಿಸುತ್ತೇನೆ. ಅಹೋ ಬಾಲಕ, ಆವೋ ಅಪ್ಪಯ್ಯ, ಸಂಪತ್ ಗರ್ವಗಳಿಂದ ದಾನ ಧರ್ಮ ಪರೋಪಕಾರ್ಯಗಳನ್ನು ಮಾಡುವುದು ಮರೆಯಬೇಡ. ಅಹೋ ಮಂತ್ರಿಶೇಖರ, ಅಹೋ ರಾಜ, ನೀನು ಯುವರಾಜರಿಗೆ ಕಾಲೋಚಿತವಾದ ಬುದ್ಧಿವಾದವಂ ಹೇಳುತ್ತಾ ಕುಶಲಮತಿ ಉಳ್ಳವನಾಗಿರು. ಇದೇ ನನ್ನ ಸಂದೇಶ. ಎಲೈ ಮಂತ್ರಿಶೇಖರ, ಅಹೋ ರಾಜ, ಇನ್ನು ಯಜ್ಞಕ್ಕೆ ವೇಳೆಯಾಯಿತು. ಸಾಕ್ಷೋತ್ತವರಿತ ಪುರೋಹಿತರನ್ನು ಬರಹೇಳು. 8ನೇ ಅಶ್ವಮೇಧ ಯಜ್ಞ ಸಮಾರಂಭಕ್ಕೆ ಪುರಜನರಂ ಬರುವುದಾಗಿ ಆ ಮಂತ್ರಣಗಳನ್ನು ಕೊಟ್ಟು ಡಂಗೂರಗಳ ಮೂಲಕ ತಿಳಿಯಪಡಿಸಲೈ ಸಾರಥಿ ಪೋಗು ನಿಮ್ ಜಾಗೃತಿ. ರಾಜ. ಅಹೋ ಮಹಾರಾಜರೇ, ಅಹೋ ಮಂತ್ರಿಶೇಖರ, ತಮ್ಮ ಸುಭೋಗವನ್ನು ಶಿರಾಸ ವಹಿಸಿ ತಕ್ಕ ರೀತಿಯಲ್ಲಿ ನಡೆದುಕೊಳ್ಳುವನ ಎಲ್ಲ ಸಾರಥಿ ಯಜ್ಞ ಕಾರ್ಯಕ್ಕೆ ಸಕಲ ಸಿದ್ಧವಾಗಿದ್ದು ಎಂದು ಹೇಳಿ ಪುರೋಹಿತರಂ ಬರೆಯಲು ಸಾರ್ಥ ಅತಿ ಜಾಗ್ರತ. ರಾಜ. ಅಶ್ವಮೇಧಾಯೋಗಂ ಪೂಜಾಂಚ ಕರಿಷೆ ಶುಭ ಯೋಗ ಶುಭ ಕರ್ಣ ಶುಭ ನಕ್ಷತ್ರ ಶುಭಂ ಏವಂ ವಿಶಿಷ್ಟಾಯ ಶ್ರೀ ಅಶ್ವಮೇಧಾಯೋಗಂ ಸಂಪೂರ್ಣಂ ಸಮಾಪ್ತಿ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮಿ ಗುರುವರ್ಯರೇ, ರಾಜ, ಇದು 8ನೇ ಅಶ್ವಮೇಧ ಯಜ್ಞ ಸಮಾರಂಭಕ್ಕೆ ಎಲ್ಲ ಸಾಮಗ್ರಿಗಳನ್ನು ಕಕ್ಕುಲತೆ ಇಲ್ಲದೆ ಯಥೇಚ್ಛವಾಗಿ ಸಿದ್ಧಪಡಿಸಿರುವೆನು. ನಿಮ್ಮನ್ನು ತೃಪ್ತಿಪಡಿಸಿದ ಮೇಲೆ ನಾವು ಮಾಡುವ ಶುಭ ಶೋಭದ ಕಾರ್ಯಗಳು ಫಲ ಕೊಡುತ್ತವೆ. ನಿಮ್ಮನ್ನು ವ್ಯಥಪಡಿಸಿದವೆಂದರೆ ಅದಕ್ಕೆ ತಕ್ಕ ಪ್ರತಿಫಲವೂ ನಮಗೆ ಕೊಡುತ್ತದೆ. ಅಹೋ ಸ್ವಾಮಿ, ಈಗ ನಿಮ್ಮ ದಕ್ಷಿಣೆಗಳು ಮಾಮೂಲುಗಳು ನಿಮ್ಮ ಮರ್ಯಾದದಿ ಸಮೇತ ಶುದ್ಧ ಮನಸ್ಸಿನಿಂದ ಕೊಡುತ್ತೇವೆ. ಇನ್ನು ವೇಳೆಯಾಯಿತು, ಅಶ್ವಪೂಜೆ ಜರುಗಲಿ. ಕಂಡಿರ ಬ್ರಾಹ್ಮಣೋತ್ತಮರೇ. ರಾಜರೇ, ಅಶ್ವಪೂಜೆಯು ಸಂಪೂರ್ಣವಾಗಿ ಸಮಾಪ್ತಿಯಾಗಿದ್ದು ಮುಂದಿನ ಕಾರ್ಯವನ್ನು ನೆರವೇರಿಸುವಂತರಾಗಿದೆ. ಅಹೋ ಸ್ವಾಮಿ ರಾಜೇಂದ್ರ, ಇದು ಬಂಗಾರದ ತಟ್ಟೆಯಲ್ಲಿ ನಿಮಗೆ ಕೊಡಬೇಕಾದ ಉಡುಗೊರೆ ಒಡವೆಗಳಂ ಈ 2 ಚಿನ್ನದ ತಟ್ಟೆಗಳಲ್ಲಿ ಮಡುಗಿರುವೆವು. ಇವುಗಳಂ ತೆಗೆದುಕೊಂಡು ಸಂತೋಷದಿಂದ ನಿಮ್ಮ ಗೃಹಕ್ಕೆ ತೆರಳಿರೈ ಸ್ವಾಮಿ ಸಜ್ಜನಾ ಪ್ರೇಮಿ. ನಿಮ್ಮಂತಾಗಲಿ ರಾಜೇಂದ್ರ, ಸದ್ಗುಣ ಸಾಂದ್ರ. ಅಹೋ ಮಹಾನ್ ಪ್ರಜಾಸ್ತೋಮವೇ, ನಿಮ್ಮ ಕೋರಿಕೆಯಂತೆ ಭಗವಂತನು ನನಗೆ ಒಪ್ಪಲು ಮನಸ್ಸು ಕೊಟ್ಟಿರುವನು. ಎಲ್ಲವನ್ನೂ ವ್ಯವಸ್ಥೆಪಡಿಸುವೆನು. ಇನ್ನು ತಾವು ಸುಖವಾಗಿ ದಯಮಾಡಿಸಿರಿ.
ಅಹೋ ಕುಮಾರ, ಆಗೋ ಜನಕ. ಹಾಗಾದರೆ ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಜನಕ. ಮೋಹದ ತನಯ ಕೆಡನ ನುಡಿಯ ತೀರಿ ಚೆನ್ನ ಮನದಾಸೆಯ ಆ ಶ್ರೀಹರಿಯ ದಿವ್ಯ ದರ್ಶನ ಕಾಣಲು ಬಯಸಿದೆ ಈ ಮನ, ಕಾಣಲು ಬಯಸಿದೆ ಈ ಮನ. ಕುಮಾರ ನಾಯಿ ಕೇಳು. ಮೋಹದ ತನಯ ಕೆಳನ್ನ ನುಡಿಯ ತೀರಿ ಚೆನ್ನ ಮನದಾಸೆಯ ಆ ಶ್ರೀಹರಿಯ ದಿವ್ಯ ದರ್ಶನ ಕಾಣಲು ಬಯಸಿದೆ ಈ ಮನ, ಕಾಣಲು ಬಯಸಿದೆ ನನ್ನೀ ಮನ. ಪೃಥ್ವಿರಾಜರ ಮುಕುಟವನಳಿಸಿ ಯಾಗವನ್ನು ನೀ ಪೂರ್ತಿಗೊಳಿಸಿ. ಕುಮಾರ ಹಾಗಾದರೆ ಹೇಳುವೆನು ಕೇಳು. ಪೃಥ್ವಿರಾಜರ ಮುಕುಟವನಳಿಸಿ ಯಾಗವನ್ನು ನೀ ಪೂರ್ತಿಗೊಳಿಸಿ. ಉಂಟ ಜ್ಯೋತಿಯ ಬೆಳಗು ತನಯ ವಂಶ ಜ್ಯೋತಿಯ ಬೆಳಗು ತನಯ ಗೆಲಿದು ಬಾರು ಸಕಲ ಸಿರಿಯ, ಗೆಲಿದು ಬಾರು ಸಕಲ ಸಿರಿಯ. ಮೋಹದ ತನಯ ಕೆಳನ್ನ ನುಡಿಯ ತೀರಿ ಚೆನ್ನ ಮನದಾಸೆಯ ಆ ಶ್ರೀಹರಿಯ ದಿವ್ಯ ದರ್ಶನ ಕಾಣಲು ಬಯಸಿದೆ ಈ ಮನ, ಕಾಣಲು ಬಯಸಿದೆ ನನ್ನೀ ಮನ. ಅಹೋ ಕುಮಾರ, ಆಗೋ ಅಪ್ಪಯ್ಯ. ನೀನು ಸೈನ್ಯ ಸಮೇತವಾಗಿ ಮಂತ್ರಿಯೊಡಗೂಡಿ ಈ ಯಜ್ಞದ ಕುದುರೆಯ ಹಿಂದೆ ಹೊರಟು ಶತ್ರು ರಾಜರುಗಳನ್ನು ನಿನ್ನ ಭುಜಬಲ ತ್ರಾಣದಿಂದ ಗೆದ್ದು ಬರುವಂತನಾಗು ಕುಮಾರ. ಇದೇ ನಿನಗೆ ಆಶೀರ್ವಾದಕರ. ದೀರ್ಘಾಯುಷ್ಯಮಸ್ತು ಪುತ್ರ, ಮೇಲೆ ಕೇಳು. ಕೃಷ್ಣಾರ್ಜುನ, ಆಗೋ ಅಮ್ಮಯ್ಯ. ಕಂದ, ತಂದೆಯ ಆಜ್ಞೆಯನ್ನು ಶಿರಸ ವಹಿಸಿ ಮಹತ್ ಕಾರ್ಯವಾದ ಅಶ್ವಮೇಧ ಯಾಗವನ್ನು ಕೈಗೊಂಡಿರುವೆನು. ಓ ಅಮ್ಮಯ್ಯ, ತನಯ ಈ ಜಗದೇಕ ಮಂಡಲದೊಳ ಅನೇಕ ವೀರರಂ ಜಯಿಸಿ ಕಪ್ಪ ಕಾಣಿಕೆಯಂ ಪಡೆದು ನಮ್ಮ ಜನಕನಿಗೆ ಕೀರ್ತಿ ತರಲು ಹೊರಟಿವೆನು. ಜಲ್ಲೆ ಸೌಖ್ಯಪ್ರದಾಯಿವೆ. ಕುಮಾರ ಅಮ್ಮಯ್ಯ, ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಮಾತೆ. ಮಗನೇ ಜಗದಿ ಮಹಾ ದೂರ ನೀನೆ, ಕೇಳೋ ಹಿತ ನುಡಿಯ ತನಯ, ಕೇಳೋ ಹಿತ ನುಡಿಯ ತನಯ, ಕೇಳೋ ಹಿತ ನುಡಿಯ. ಮಗನೇ ಜಗದಿ ಮಹಾ ದೂರ ನೀನೆ, ಕೇಳೋ ಹಿತ ನುಡಿಯ ತನಯ, ಕೇಳೋ ಹಿತ ನುಡಿಯ. ಚೆನ್ನಾಗಿ ಕೇಳು. ಹಾಗೆ ಹೇಳು ಮಾತೆ. ಯಾಗದ ಕುದುರೆಯ ಕಟ್ಟಿದ ವೈರಿಯ ಶಿರಹಾರಿಸುತ್ತನಯ, ಪುರದಲ್ಲಿ ಶಿರಹಾರಿಸುತ್ತನಯ. ಯಪ್ಪ ಆಶೀರ್ವಾದ ಹೊಂದಿದ್ದರೆ ಸಾಧ್ಯವಾಗಿ ಜಯಿಸಿ ಬರುವೆನು ಮಾತೆ. ಕುಮಾರ, ಅಮ್ಮಯ್ಯ, ಯಾಗದ ಕುದುರೆಯನ್ನು ಕಟ್ಟಿದ ವೈರಿಗಳನ್ನು ಜಯಿಸುವಂತನಾಗು. ಸಾಧ್ಯವಾಗಿ ಜಯಿಸಿ ಬರುವೆನು ಮಾತೆ. ಯಾಗದ ಕುದುರೆಯ ಕಟ್ಟಿದ ವೈರಿಯ ಶಿರಹಾರಿಸುತ್ತನಯ, ಪುರದಲ್ಲಿ ಶಿರಹಾರಿಸುತ್ತನಯ. ಭಾರತದಲ್ಲಿ ನಿನ್ನ ಕೀರ್ತಿ ಬೆಳಗಲಿ, ಭಾರತದಲ್ಲಿ ನಿನ್ನ ಕೀರ್ತಿ ಬೆಳಗಲಿ. ಹೋಗಿ ಬರೋ ಮಗನೇ ನೀನು, ಹೋಗಿ ಬರೋ ಮಗನೇ ನೀನು, ಹೋಗಿ ಬರೋ ಮಗನೇ. ಮಗನೇ ಜಗದಿ ಮಹಾ
ಕುಮಾರ, ಯಾಗದ ಕುದುರೆಯನ್ನು ಕಟ್ಟಿದ ವೈರಿಗಳನ್ನು ಜಯಿಸಿ ಬರುವಂತನಾಗು. ನಿನ್ನಿಷ್ಟದಂತೆ ಆಗಲಿ ಮಾತೆ. ಖಂಡೆಯ ಪುತ್ರ ಕೋಮಲಗಾತ್ರ.